ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಅರ್ಜುನ ಯುದ್ಧರಂಗದಲ್ಲಿ ನಾನು ಯಾರನ್ನೂ ಕೊಲ್ಲಲಾರೆ, ಗುರು ಹಿರಿಯನ ಕೊಂದರೆ, ಬಂಧು ಬಳಗವನ್ನು ಕೊಂದರೆ ಸಮಾಜವು ನನ್ನನ್ನು ಆಡಿಕೊಳ್ಳುತ್ತೆ, ಲೋಕ ಎಲ್ಲ ನನ್ನನ್ನು ನಿಂದನೆ ಮಾಡ್ತದೆ. ಇಷ್ಟೇಕೆ ನಾನೇ ಸ್ವತಃ ತಲೆ ಎತ್ತಿ ನಿನ್ನನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಅದು ಪಾಪಕೃತ್ಯ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಈ ಯುದ್ಧದಲ್ಲಿ ಬಾಂಧವರನ್ನು ಸಂಹರಿಸಿದರೆ ಪಾಪದ ಮನೆಯನ್ನೇ ತಯಾರಿಸಿಕೊಂಡಂತಾಗುವುದು. ನಾವು ನೋಡಿ ಇತ್ತೀಚೆಗೆಲ್ಲ ಅಂದರೆ ಕಾಲದಿಂದಲೂ ನಡೀತಾ ಇದೆ. ಈಗ ಬಂಧು ಬಳಗಕ್ಕೆ ಬೆಲೆನೇ ಇಲ್ಲ, ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಸಣ್ಣ ಪುಟ್ಟದಕ್ಕಾಗಿ ನಾವು ಅನೇಕ ದುಷ್ಕೃತ್ಯಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಈ ಬಾಂಧವ್ಯಗಳನ್ನೆಲ್ಲ ಯಾಕೆ ಉಳಿಸ್ಕೋಬೇಕು ಅಂದರೆ, ಸಮಾಜದ ಜೀವನ ಸಹಬಾಳ್ವೆಯಿಂದ ಬಾಳಬೇಕು. ಅದರಲ್ಲಿ ಇರ್ತಕ್ಕಂಥ ಸ್ವಾರಸ್ಯ ಅದನ್ನು ಬಾಳಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆದರೆ ಈಗೆಲ್ಲ ಏನಾಗಿದೆ ಅಂದರೆ, ವೈಯಕ್ತಿಕವಾಗಿ ಚಿಕ್ಕ ಚಿಕ್ಕ ಮನಸ್ಸಿನ ಸ್ಥಿತಿಯನ್ನು ಹೊಂದಿ, ಸಂಕುಚಿತ ಮನೋಭಾವವನ್ನು ಹೊಂದಿ ನಾವು ಬದುಕ್ತಾ ಇರೋದ್ರಿಂದ ಈ ಸ್ವಾರಸ್ಯ ನಮಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಅಂದರೆ, ಇವ್ರನ್ನೆಲ್ಲ ಕೊಂದರೆ ನಾನು ಪಾಪದ ಮನೆಯನ್ನೇ ತಯಾರು ಮಾಡ್ಕೊಂಡಂತಾಗುವುದು. ಅಷ್ಟೇ ಅಲ್ಲ, ಸುಲಭವಾಗಿ ನನ್ನ ವಶವಾಗಿರುವ ನೀನು ಸಹ ನನ್ನನ್ನು ಕೈ ಬಿಟ್ಟರೂ ಬಿಡಬಹುದು. ಪರಮಾತ್ಮ ಸಜ್ಜನರನ್ನ ಕೈ ಹಿಡಿದಿರ್ತಾನೆ, ಆದರೆ ಇಲ್ಲಿ ಕೃಷ್ಣ ಸಾಕ್ಷಾತ್ತಾಗಿ ಅರ್ಜುನನಿಗೆ ಸಾರಥಿಯಾಗೇ ಬಂದಿರ್ತಾನೆ. ಇಷ್ಟು ಸುಲಭವಾಗಿ ನನ್ನ ವಶವಾಗಿದೆಯಾ ಪರಮಾತ್ಮ ನೀನು ಅಂತಾರೆ. ಈ ಪಾಪಕೃತ್ಯವನ್ನು ಮಾಡಿಬಿಟ್ರೆ ನೀನೂ ಸಹ ನನ್ನ ಕೈ ಬಿಟ್ಬಿಡ್ತೀಯಾ ಅಂತ ಇಲ್ಲಿ ಅರ್ಜುನ ದುಃಖವನ್ನು ಪಡ್ತಾ ಇದ್ದಾನೆ. ಇದರಿಂದ ನಿನ್ನ ಸಾನ್ನಿಧ್ಯವನ್ನು ತೊರೆದಂತಾಗುವುದು. ನಾನು ಅವರನ್ನು ಕೊಲ್ಲುವುದರಿಂದ ಉಂಟಾಗುವ ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ನೀನು ಎಲ್ಲಿರುವಿ ಎಂದು ಹುಡುಕಲಿ. ಅವರನ್ನೆಲ್ಲ ಕೊಂದರೆ ಪಾಪ ಬರುತ್ತೆ ಕೃಷ್ಣ, ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ಅದ್ರ ಪರಿಹಾರ ಏನು ಅಂತ ಕೇಳೋದಕ್ಕೆ ನೀನು ಎಲ್ಲಿದ್ದೀಯಾ ಅಂತ ಹುಡುಕ್ಲಿ. ಯಾಕಂದರೆ ನೀನು ಕೈಗೆ ಸಿಗೋದಿಲ್ಲ ಮತ್ತೆ ಹೊರಟೋದ್ರೆ. ಪಾಪಿಗಳ ಕಣ್ಣಿಗೆ ಪರಮಾತ್ಮ ಅಷ್ಟು ಸುಲಭವಾಗಿ ಕಾಣೋದಿಲ್ಲ. ಸಜ್ಜನರನ್ನ ಸದ್ವರ್ತನೆಯಿಂದ ಸದಾಚಾರ ಸಂಪನ್ನರಾಗಿ ಬಾಳಿದ್ರೆ ಮಾತ್ರ ಪರಮಾತ್ಮನ ಕೃಪೆ ಯಥೇಚ್ಛವಾಗಿ ಕಾಣಿಸ್ಕೊಳ್ತದೆ. ಇಲ್ಲ ಅಂದರೆ ಸ್ವಲ್ಪ ಮರೆಯಾಗಿರ್ತದೆ. ಅದರಿಂದ ಇಲ್ಲಿ ನೀನು ಮರೆಯಾಗ್ಬಿಡ್ತೀಯ, ನಾನು ಎಲ್ಲಿ ಹುಡುಕ್ಲಿ ನನ್ನ ಪಾಪ ಕಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾನೆ. ಬೆಂಕಿ ಜ್ವಾಲೆಯಿಂದ ದಗ್ಧವಾಗುತ್ತಿರುವ ವನವನ್ನು ನೋಡಿದ ಚಕೋರವು ಆ ಕ್ಷಣದಲ್ಲಿಯೇ ಅಲ್ಲಿರದೆ ಬೇರೆ ಕಡೆಗೆ ಹಾರುವಂತೆ. ಬೆಂಕಿ ಕಾಡ್ಗಿಚ್ಚು ಹತ್ಕೊಂಡು ಉರಿತಾ ಇರ್ತದೆ, ಆಗ ಅಲ್ಲಿ ಚಕೋರ ಪಕ್ಷಿ ಆ ಕ್ಷಣದಲ್ಲಿ ಅಲ್ಲಿರದೆ ಬೇರೆ ಕಡೆಗೆ ಹಾರುವಂತೆ ನಾವು ಯುದ್ಧವೆಂಬ ಪಾಪಕೃತ್ಯವನ್ನು ಮಾಡುತ್ತಿರುವುದನ್ನು ನೋಡಿದ ನೀನು ಸಹ ಮೈದುನನೆಂಬ ಮಮತೆಯನ್ನು ಬಿಟ್ಟು ತೊಲಗುವಿಯೋ ಏನೋ. ಯುದ್ಧ ಮಾಡಿ ಇವರೆಲ್ಲ ಹಾಳಾಗ್ತಾ ಇದ್ದಾರೆ, ಇವ್ರ ಸಹವಾಸ ನಮ್ಗೆ ಯಾಕೆ ಅಂತ ನೀನು ಹೊರಟೋಗ್ಬಿಡ್ತೀಯೋ ಏನೋ ಅಂತ ಇಲ್ಲಿ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ಈ ರಣರಂಗದ ಉತ್ಸವವು ಈ ಪಾತಕದ ಸಂಗ್ರಹವು ನಮಗೇ ತಕ್ಕೆ. ನನ್ನನ್ನು ಮಾಯೆಯಲ್ಲಿ ವಂಚಿಸದೆ ಸಹಜವನ್ನು ಹೇಳು. ಈಗ ನನ್ನನ್ನು ಮಾಯೆ ಆವರಿಸ್ಕೊಂಡಿದೆ ಅನಿಸುತ್ತೆ ಕೃಷ್ಣ, ನನಗೇನೂ ಗೊತ್ತಾಗ್ತಾ ಇಲ್ಲ, ಒಳ್ಳೆಯದು ಕೆಟ್ಟದ್ದು ಎರಡೂ ಗೊತ್ತಾಗ್ತಾ ಇಲ್ಲ. ಅದರಿಂದ ದಯಮಾಡಿ ನೀನು ನನಗೆ ಇದರ ವಿಚಾರವನ್ನು ಸರಿಯಾಗಿ ಹೇಳ್ಕೊಡು ನನಗೆ ಅಂತ ಕೇಳ್ತಾನೆ. ಹೇ ದೇವ, ಇದರಿಂದ ನಾನು ಯುದ್ಧ ಮಾಡುವುದಿಲ್ಲ. ಇಷ್ಟೇ ಅಲ್ಲ, ಈ ಯುದ್ಧದಲ್ಲಿ ಶಸ್ತ್ರಗಳನ್ನು ಸಹ ನಾನು ಹಿಡಿಯುವುದಿಲ್ಲ. ಯುದ್ಧನೂ ಮಾಡೋದಿಲ್ಲ, ಶಾಸ್ತ್ರಗಳನ್ನು ಹಿಡಿಯೋದಿಲ್ಲ ಕೃಷ್ಣ, ನನಗೆ ಮಾತ್ರ ನೀನು ತಿಳುವಳಿಕೆ ಹೇಳಲೇಬೇಕು ಅಂತ ಕೇಳ್ತಾನೆ. ಇವರ ವಧೆಯು ನನಗೆ ದೋಷವೆಂದು ಕಾಣುತ್ತದೆ. ಇವರನ್ನೆಲ್ಲ ಕೊಲ್ಲುವುದು ನನಗೆ ದೋಷ ಅಂತ ಕಾಣಿಸ್ತದೆ. ಹೇ ದೇವ, ಈ ದುಃಖದ ಸಮಯದಲ್ಲಿ ನೀನೇನಾದರೂ ನನ್ನನ್ನು ತೊರೆದು ಹೋದರೆ ನನ್ನ ಹೃದಯವು ಇಲ್ಲಿ ನಿಲ್ಲಬಲ್ಲುದೆ. ನಿನ್ನ ವಿಯೋಗದ ದುಃಖವು ನನ್ನ ಹೃದಯವನ್ನು ಸೀಳುವುದು. ಈ ಕೌರವರ ವಧೆಯೂ ಸಾಕು, ರಾಜ್ಯದ ಭೋಗ ಸುಖವೂ ಸಾಕು. ಈ ಮಾತು ಆಗಿರಲಿ, ಇಂದ್ರನ ಮಗನು ಹೆಸರಿಗಾದರೂ ಇಂತಹ ಕೊಲೆಯನ್ನು ಮಾಡಬಲ್ಲನೆ. ನನ್ನನ್ನು ಈ ಯುದ್ಧರಂಗಕ್ಕೆ ಕರೆತಂದುದೇಕೆ? ಇಂದ್ರನ ವರಪ್ರಸಾದವಾಗಿ ಹುಟ್ಟಿದ ನಾನು ಇಂಥ ಅನಿಷ್ಟ ಕಾರ್ಯವನ್ನು ಮಾಡಿದ್ರೆ ಸರಿ ಅಂತದ ಲೋಕ ಎಲ್ಲ. ಆದರೂ ಹೇಳೋದು ಕೃಷ್ಣ, ನನ್ನನ್ನು ಈ ಯುದ್ಧರಂಗಕ್ಕೆ ಇಂಥ ಭಯಂಕರವಾದ ಕೊಲೆಪಾತಕವನ್ನು ಮಾಡೋದಕ್ಕೆ ಈ ಯುದ್ಧರಂಗಕ್ಕೆ ನನ್ನನ್ನು ಯಾತಕ್ಕೆ ಕರ್ಕೊಬಂದೆ ಕೃಷ್ಣ ಅಂತ ಕೇಳ್ತಾ ಇದ್ದಾನೆ. ಕೃಷ್ಣ ಕರ್ಕೊಬಂದ. ಅರ್ಜುನನ ದುಃಖದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಸುತ್ತಮುತ್ತ ಇರೋ ಬಂಧು ಬಳಗವನ್ನು ನಾವು ಹೇಳ್ತೀವಿ, ನೀನಾದರೂ ತಡಿಬಾರ್ದಿತ್ತ, ನೀನಾದರೂ ಬುದ್ಧಿ ಹೇಳಬಾರ್ದಿತ್ತ ಅಂತ ಹೇಳ್ತೀವಿ ಕೆಡುಕನ್ನು ಮಾಡಿ ಆದಮೇಲೆ. ಆದರೆ ಅವರೆಲ್ಲ ತಡೀತಾ ಇದ್ದಾಗ ನಿನಗೆ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿರು, ನಾನು ಮಾಡ್ತಿರೋದು ಸರಿ ಅಂತ ಎಷ್ಟೋ ಸಲ ನಾವು ತಪ್ಪುಗಳನ್ನ ಮಾಡಿರ್ತೀವಿ. ಈ ರೀತಿಯಲ್ಲಿಯೇ ಅರ್ಜುನ
ಕೃಷ್ಣನ್ಗೆ ಹೇಳ್ತಾನೆ, ನನ್ನನ್ನು ಯಾಕೆ ಈ ಯುದ್ಧ ಭೂಮಿಗೆ ತಂದೆ, ಬುದ್ಧಿ ಹೇಳಿ ನನ್ನನ್ನು ಅಲ್ಲೇ ಎಲ್ಲರೂ ಇರಿಸಬಾರ್ದಿತ್ತ ಅಂತ ಕೇಳ್ತಾ ಇದ್ದಾನೆ. ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ, ಈ ದುರುಳರಾದ ಕೌರವರು ಅಭಿಮಾನವೆಂಬ ಮದದಿಂದ ಮತ್ತರಾಗಿ ಯುದ್ಧ ಕಾರ್ಯದಲ್ಲಿ ತೊಡಗಿದ್ದರೂ ನಾವು ಮಾತ್ರ ನಮ್ಮ ಹಿತವನ್ನು ಚಿಂತಿಸಬೇಕಲ್ಲವೇ? ಆಹಾ, ನನ್ನ ಈ ಕೈಗಳಿಂದಲೇ ರಕ್ತ ಸಂಬಂಧಿಗಳನ್ನು ಕೊಲ್ಲುವುದೆಂತು? ಇವರು ಕೌರವರು ಅಭಿಮಾನದ ಮದದಿಂದ, ಇವ್ರಿಗೆಲ್ಲ ನಾನು ಅನ್ನೋ ಮದ ಹೆಚ್ಚಾಗ್ಬಿಟ್ಟಿದೆ. ಅದರಿಂದ ಅವ್ರು ಏನು ಮಾಡ್ತಿದ್ದಾರೆ, ಪಾಪ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದುರುಳರು ಇವರು, ದುಷ್ಟಬುದ್ಧಿಯನ್ನು ಕಲ್ತಿದ್ದಾರೆ. ಆದರೆ ನಾನು ಮಾತ್ರ ನನ್ನ ಕೈಗಳಿಂದ ರಕ್ತ ಸಂಬಂಧಿಗಳನ್ನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಕಣ್ತೆರೆದು ನೋಡಿ ತಿಳಿಯುತ್ತಿದ್ದರೂ ಕಾಲಕೂಟ ವಿಷವನ್ನು ಕುಡಿಯಬಹುದೇ? ಕಣ್ಣಾರೆ ನೋಡ್ತಾ ಇದ್ದೀವಿ ಇದು ವಿಷ ಅಂತ, ನೋಡ್ತಾ ಯಾರಾದರೂ ವಿಷ ಕುಡಿತಾರ ಕೃಷ್ಣ? ದಾರಿಯಲ್ಲಿ ಹೋಗುವಾಗ ಎದುರಾಗಿ ಬರುವ ಸಿಂಹವನ್ನು ನೋಡಿದರೆ ದೂರದಿಂದಲೇ ತಪ್ಪಿಸಿಕೊಂಡು ಹೋಗುವುದು ಯೋಗ್ಯವಲ್ಲವೇ? ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನಮ್ಮ ಎದುರು ಬದಿಯಾಗಿ ಒಂದು ಸಿಂಹ ಬರ್ತಾ ಇದ್ರೆ, ಸಿಂಹ ಬರ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅದ್ರ ಎದುರು ಮುಖವಾಗಿ ಯಾರು ಹೋಗ್ತಾರ? ಅದ್ರ ಕಣ್ಣಿಗೆ ಕಾಣದೇ ಇದ್ದಂಗೆ ತಪ್ಪಿಸ್ಕೊಂಡು ಹೋಗೋದು ಬುದ್ಧಿವಂತರ ಲಕ್ಷಣ ಅಲ್ವಾ? ಕಾಣಿಸುವ ದಿವ್ಯವಾದ ಬೆಳಕನ್ನು ಆರಿಸಿ ಕತ್ತಲು ಕೋಣೆಯಲ್ಲಿ ಹುಡುಕುವುದರಿಂದ ಬರುವ ಲಾಭವೇನು? ಚೆನ್ನಾಗಿ ಬೆಳಕನ್ನು ಆರಿಸಿ ಕತ್ತಲು ಕೋಣೆಯಲ್ಲಿ ನಾವು ಕಳ್ಕೊಂಡಿರೋದನ್ನ ಹುಡುಕ್ತೀವಂತೆ. ಆಗ ಏನು ಲಾಭ ಬರುತ್ತೆ? ನೀನೇ ಹೇಳು. ನಮ್ಮ ಎದುರಿನಲ್ಲಿ ಸುಡುತ್ತಾ ಬರುತ್ತಿರುವ ಅಗ್ನಿಯನ್ನು ನೋಡುತ್ತಿದ್ದರೂ ಅದರಿಂದ ರಕ್ಷಿತರಾಗದಿದ್ದರೆ ನಮ್ಮನ್ನು ಸುಡುವುದಿಲ್ಲವೇ? ಇದರಂತೆ ಪಾತಕ ರಾಶಿಯು ನಮ್ಮನ್ನು ಸುಡುವುದು ಎಂದರಿತು ಸಹ ಗೋತ್ರಜರನ್ನು ಕೊಲ್ಲುವುದಾದರೂ ಹೇಗೆ ಕೃಷ್ಣ ಅಂತ ಕೇಳ್ತಾ ಇದ್ದಾನೆ. ಗೋಪಾಲ ಕೃಷ್ಣ, ಈ ಪಾತಕವು ಎಷ್ಟು ದೊಡ್ಡದೆಂಬುದನ್ನು ಹೇಳುವೆನು ಕೇಳು. ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ, ಈ ಪಾತಕ ಎಷ್ಟು ದೊಡ್ಡದು ಅಂತ ಹೇಳ್ತೀನಿ ಕೃಷ್ಣ, ನೀ ಮರ್ತು ಬಿಟ್ಟಿದ್ಯಾ? ಕೇಳು, ನಾನು ಹೇಳ್ತೀನಿ ಎಷ್ಟು ದೊಡ್ಡದು ಅಂತ. ಈ ಯುದ್ಧವೆನ್ನುವ ಬಾವಿಯಲ್ಲಿ ಬೀಳುವುದು ಹೇಗೆ? ಪಾಪದ ಭಾರವನ್ನು ಹೊರುತ್ತಾ ಈ ಲೋಕದಲ್ಲಿದ್ದರೆ ನೋಡಿದವರೆಲ್ಲ ನನ್ನನ್ನು ಹೀಯಾಳಿಸಲಾರರ? ಈ ಪಾಪಕೃತ್ಯವನ್ನು ಮಾಡಿಬಿಟ್ಟು ನಾನೇನಾದ್ರು ಈ ಲೋಕದಲ್ಲಿದ್ದರೆ ಲೋಕವೆಲ್ಲ ನನ್ನನ್ನು ಹೀಯಾಳಿಸ್ತಾ ಇರ್ತದೆ ನಾನು ಬದುಕಿರುವ ಪರ್ಯಂತ. ಅದರಿಂದ ನಾನು ಯುದ್ಧ ಮಾಡಲಾರೆ. ಕಟ್ಟಿಗೆ ಮೇಲೆ ಕಟ್ಟಿಗೆಯನ್ನಿಟ್ಟು ಉಜ್ಜುತ್ತಿದ್ದರೆ ಅದರಿಂದ ಹುಟ್ಟಿದ ಬೆಂಕಿಯು ದೊಡ್ಡದಾಗಿ ಕಟ್ಟಿಗೆಯ ಸಮೂಹಗಳನ್ನೆಲ್ಲ ಸುಡುವಂತೆ ಗೋತ್ರಜರಲ್ಲಿ ಹುಟ್ಟಿದ ಮತ್ಸರವು ಒಬ್ಬರನ್ನೊಬ್ಬರು ಕೊಲ್ಲಲೆತ್ನಿಸಿದಾಗ ಭಯಂಕರ ಪಾತಕ ರೂಪದಿಂದ ಉದಿಸಿ ಕುಲವನ್ನೆಲ್ಲ ನಾಶ ಮಾಡುವುದು. ಈಗ ಕಾಡಲ್ಲಿ ಕಾಡ್ಗಿ ಹತ್ಕೊಳ್ಳೋದಂಗೆ, ಒಂದು ಮರದಿಂದ ಇನ್ನೊಂದು ಮರ ಕೊಂಬೆಗಳೆಲ್ಲ ಉಜ್ಜಿ ಘರ್ಷಣೆಯಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಅದೇ ಥರ ಇಲ್ಲಿ ಒಂದು ಕಟ್ಟಿಗೆಯಿಂದ ಇನ್ನೊಂದು ಕಟ್ಟಿಗೆಯನ್ನು ಉಜ್ಜಿ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ? ಕಟ್ಟಿಗೆಗಳ ರಾಶಿ ಸಮೂಹ ಏನಿರ್ತದಲ್ಲ ಆ ಸಮೂಹದ ರಾಶಿ ಎಲ್ಲ ಸುಟ್ಟು ಹೋಗುತ್ತೆ. ಅದೇ ಥರ ಇಲ್ಲಿ ದಾಯಾದಿಗಳೆಲ್ಲ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡಿದ್ರೆ ತಲೆಮಾರು ಅದು ಮುಂದುವರಿತದೆ, ಆ ವಂಶವೇ ನಾಶವಾಗಿ ಹೋಗ್ಬಿಡ್ತದೆ. ಕುಲವು ಕ್ಷಯಿಸಲು ಕುಲಧರ್ಮವೆಲ್ಲ ನಶಿಸಿ ಅಧರ್ಮವೇ ವೃದ್ಧಿಗೊಳ್ಳುವುದು. ಅಧರ್ಮವು ಹೆಚ್ಚಲು ಕರ್ತವ್ಯ ನಿಷ್ಠೆಯು ತೊಲಗಿ ವಿಧಿ ನಿಷೇಧಗಳು ಇಲ್ಲದಂತಾಗಿ ಎಲ್ಲರೂ ಅಸದ್ವರ್ತನೆಯಲ್ಲಿ ಮುಳುಗುವರು. ಅರ್ಜುನ ಹೇಳ್ತಾ ಇದ್ದಾನೆ, ಕೇಳು ಕೃಷ್ಣ, ಈ ಪಾಪಕೃತ್ಯದಿಂದ ಏನೇನು ಅನಾಹುತ ಆಗುತ್ತೆ ನಾನು ಹೇಳ್ತೀನಿ ಕೇಳು ಅಂತ ತನಗೆ ತಿಳಿದ ಜ್ಞಾನವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ? ಅಧರ್ಮ ಹೆಚ್ಚಾಗುತ್ತೆ, ಪಾಪ ಕಾರ್ಯ ಮಾಡೋದ್ರಿಂದ ಅಧರ್ಮ ಹೆಚ್ಚಾಗುತ್ತೆ, ವಿಧಿ ನಿಷೇಧಗಳು ಇಲ್ಲದಾಗುತ್ತೆ, ಮತ್ತು ಸದ್ವರ್ತನೆಗಳು ಮಾನವನಲ್ಲಿ ಮಾಯವಾಗುತ್ತೆ, ಅಸದ್ವರ್ತನೆಗಳು ಬಂದ್ಬಿಡ್ತವೆ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಇಂತಹ ದುಸ್ಥಿತಿ ಉಂಟಾಗಲು ಒಳ್ಳೆಯದು ಕೆಟ್ಟದೆಂಬ ವಿಚಾರವೇ ಇಲ್ಲವಾಗುತ್ತದೆ. ಕುಲವು ನಶಿಸಲು ಸನಾತನ ಧರ್ಮವು ನಶಿಸುವುದು. ಇದು ಅರ್ಜುನನ ತಿಳುವಳಿಕೆ. ಮುಂದುವರೆದು ಏನೇನು ಹೇಳ್ತಾನೆ ಅಂತ ನೋಡ್ತಾ ಹೋಗೋಣ. ಕೈಯಲ್ಲಿರುವ ದೀಪವು ಹಾರಿ ಹೋಗಲು ಕತ್ತಲಲ್ಲಿ ಹುಡುಕುತ್ತಾ ದಾರಿ ಕಾಣದೆ ಎಡವಿ ಬೀಳುವಂತೆ ಎಲ್ಲರೂ ಪಾಪಾಚರಣೆಯಲ್ಲಿ ಮುಳುಗುವರು. ಯಾಕೆ? ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಾಗೋದಿಲ್ಲ, ಸಿಕ್ಕಿದ್ದೆಲ್ಲವನ್ನು ಮಾಡ್ತಾ ಇರ್ತಾರೆ, ಪಾಪದಲ್ಲಿ ಮುಳುಗ್ಬಿಡ್ತಾರೆ. ಪಾಪವು ಕುಲದಲ್ಲಿ ಸೇರುತ್ತಲೇ ಸ್ತ್ರೀಯರ ಮನಸ್ಸೇಂದ್ರಿಯಗಳು ಸ್ವೇಚ್ಛೆಯಿಂದ ಚಲಿಸುತ್ತಾ ದಾರಿ ತಪ್ಪುತ್ತವೆ. ಯಾವಾಗ ಒಂದು ಮನೆಯಲ್ಲಿ ಪಾಪ ಕಾರ್ಯವು ಹೆಚ್ಚಾದಾಗ ಆ ಮನೆಯಲ್ಲಿ ಎಲ್ಲರೂ ಅಧರ್ಮದಿಂದಲೇ ನಡೀತಾ ಇದ್ರೆ ಏನಾಗುತ್ತೆ? ಯಾರಲ್ಲಿಯೂ ಕೂಡ ಸತ್ಕಾರ್ಯಗಳು ಬರೋದಿಲ್ಲ. ಹಾಗೇನಾಗುತ್ತೆ? ಇದು ತನ್ನಿಂತಾನೇ ಸ್ತ್ರೀಯರ ಮನಸ್ಸು ಮತ್ತು ಇಂದ್ರಿಯಗಳೆಲ್ಲ ಏನಾಗ್ತವೆ? ಸ್ವೇಚ್ಛೆಯಿಂದ ಚಲಿಸುತ್ತಾ ದಾರಿ ತಪ್ಪುತ್ತವೆ.
ಅಧರ್ಮ ಪುರುಷರು ಸೇರಿ ಸ್ತ್ರೀಯರ ಕುಲವನ್ನೆಲ್ಲ ಕೆಡಿಸುವರು. ಅಧರ್ಮದಿಂದ ಕೂಡಿದಂಥ ಪುರುಷರು ಸೇರಿ ಏನು ಮಾಡ್ತಾರೆ, ಆಗ ಮೊದಲೇ ದುರ್ಬಲರಾಗಿದ್ದಂತಹ ದುರ್ಬಲ ಮನಸ್ಥಿತಿ ಉಳ್ಳವರಾಗಿದ್ದಂಥ ಸ್ತ್ರೀಯರನ್ನು ಮಾತಿನಿಂದ ಮರಳು ಮಾಡಿ ಅವರನ್ನೆಲ್ಲ ಅಡ್ಡದಾರಿಯಲ್ಲಿ ಕೆಡಿಸಿ ಅವ್ರನ್ನೆಲ್ಲ ಹಾಳು ಮಾಡ್ತಾರೆ. ಆಗ ವರ್ಣಸಂಕರ ಉಂಟಾಗಿ ಕುಲಧರ್ಮಗಳೆಲ್ಲ ಕೆಡುತ್ತವೆ. ದಾರಿಯಲ್ಲಿ ಹಾಕಲ್ಪಟ್ಟ ಬಲಿಯ ಮೇಲೆ 4 ಕಡೆಯಿಂದಲೂ ಕಾಗೆಯ ದಂಡು ಬಂದು ಸೇರುವಂತೆ ವರ್ಣಸಂಕರವಾದ ಇಂಥ ಕುಲದಲ್ಲಿ ಮಹಾಪಾತಕಗಳು ಬಂದು ಭೇದವಿಲ್ಲದಂತೆ ಸಂಚರಿಸುತ್ತವೆ. ಈಗ ದಾರಿಯಲ್ಲಿ ಹಾಕಲ್ಪಟ್ಟ ಬಲಿಯ ಮೇಲೆ ಈಗ ಅದಕ್ಕಿಂತ ಇನ್ನೊಂದು ಉದಾಹರಣೆ ಅಂದರೆ, ನಾವು ದಾರಿಯಲ್ಲಿ ಏನೋ ಒಂದು ಪದಾರ್ಥವನ್ನು ಒಣಗಾಕ್ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ದಾರಿಯಲ್ಲಿ. ಹಾಗೇನಾಗುತ್ತೆ, 4 ಕಡೆಯಿಂದಲೂ ಕಾಗೆಗಳು ಬಂದು ಎಲ್ಲವನ್ನು ಹಾಳು ಮಾಡುವಂತೆ ಯಾವಾಗ ಅಧರ್ಮ ಹೆಚ್ಚಾಯ್ತೋ, ಪಾಪದ ಕಾರ್ಯ ಹೆಚ್ಚಾಯ್ತೋ, ಆ ಕುಲದಲ್ಲಿ ಅಧರ್ಮ ಕಾರ್ಯಗಳು ಅಕೃತ್ಯಗಳು ಜಾಸ್ತಿ ಆಯ್ತವೆ. ಯಾರಲ್ಲಿ ಕೂಡ ಸನ್ನಡತೆ ಇರೋದಿಲ್ಲ. ಅಂಥ ಮನೆಗಳನ್ನೇ ಹುಡುಕಿ ಏನು ಮಾಡ್ತಾರೆ, ಈ ಪಾಪಕೃತ್ಯವನ್ನು ಮಾಡ್ತಕ್ಕಂಥ ಅವರೆಲ್ಲ ಅಲ್ಲಿ ಹೆಚ್ಚು ಹೆಚ್ಚು ಸಂಪರ್ಕವನ್ನು ಬೆಳೆಸಿ ಆ ವಂಶವನ್ನೇ ಗೌರವದಿಂದ ಬಾಳುವುದಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಮಾಡಿಬಿಡ್ತಾರೆ. ಈ ಥರದ್ದೆಲ್ಲ ಆಗುತ್ತೆ. ಯಾವುದರಿಂದ? ಈ ಯುದ್ಧದಲ್ಲಿ ನಾವು ಎಲ್ಲರನ್ನು ಕೊಂದಾಗ ಆ ಮನೆಯಲ್ಲಿ ಅಧರ್ಮ ಜಾಸ್ತಿ ಆದಾಗ ಇಂಥವೆಲ್ಲ ನಡೀತದೆ ಕೃಷ್ಣ. ಆದ್ದರಿಂದ ನಾನು ಯುದ್ಧ ಮಾಡಲಾರೆ ಅಂತ ಅರ್ಜುನ ಹೇಳ್ತಾನೆ. ಮುಂದೆ ಏನು ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.